ಕನ್ನಡ ಸಾರಸ್ವತ ಲೋಕದ ಭೀಮಕಾಯ ಇನ್ನಿಲ್ಲ. ಸರಸ್ವತಿ ಪುತ್ರ ಎಸ್.ಎಲ್. ಭೈರಪ್ಪಗೆ ಅಂತಿಮ ನಮನ. ಕನ್ನಡ ಸಾರಸ್ವತ ಲೋಕದ ಭೀಮಕಾಯ ಇನ್ನಿಲ್ಲ. ಸರಸ್ವತಿ ಪುತ್ರ ಎಸ್.ಎಲ್. ಭೈರಪ್ಪ ಅವರಿಗೆ ಅಂತಿಮ ನಮನ. ಇನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಗಣ್ಯರ ದಂಡೆ ಹರಿದು ಬರ್ತಾ ಇರುವಂಥದ್ದು. ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಡಿ.ಕೆ. ಶಿವಕುಮಾರ್. ಇನ್ನು ಮಧ್ಯಾಹ್ನ 1 ಗಂಟೆಯವರೆಗೂ ಅಂತಿಮ ದರ್ಶನ ಇರುತ್ತೆ. ಬಿಜೆಪಿ ನಾಯಕರಾದ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ಮುನಿರತ್ನ, ನಿರ್ದೇಶಕ ಟಿ.ಎಸ್. ನಾಗಾಭರಣ್, ಬಿ. ಜಯಶ್ರೀ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದುಕೊಳ್ತಾ ಇರುವ ಜನರು. ಕನ್ನಡದ ಸಾರಸ್ವತ ಲೋಕದ ಭೀಮಕಾಯ ಇನ್ನಿಲ್ಲ. ಸರಸ್ವತಿ ಪುತ್ರ ಎಸ್.ಎಲ್. ಭೈರಪ್ಪ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಸಾಕಷ್ಟು ಗಣ್ಯರ ದಂಡೆ ಹರಿದು ಬರ್ತಾ ಇರುವಂಥದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಇರುತ್ತೆ. ಇನ್ನು ಬಿಜೆಪಿ ನಾಯಕರಾದ ವಿಜಯೇಂದ್ರ, ಮುನಿರತ್ನ, ನಿರ್ದೇಶಕ ಟಿ.ಎಸ್. ನಾಗಾಭರಣ, ಬಿ. ಜಯಶ್ರೀ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವ ಜನರು. ಕನ್ನಡ ಸಾರಸ್ವತ ಲೋಕದ ಭೀಮಕಾಯ ಅಂತಾನೆ ಅವರನ್ನ ಕರೀತಾ ಇದ್ರು. ಸರಸ್ವತಿ ಪುತ್ರ ಡಾಕ್ಟರ್ ಭೈರಪ್ಪನವರು ಅನಾರೋಗ್ಯದಿಂದ ನಿಧನವನ್ನ ಹೊಂದಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿಂದು ಮಧ್ಯಾಹ್ನದವರೆಗೂ ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ಟೈಮ್ ಇರುತ್ತೆ. ನಾಳೆ ಮೈಸೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಇನ್ನು ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ಅಂತಿಮ ದರ್ಶನಕ್ಕೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ 8 ಗಂಟೆಯಿಂದ ಮಧ್ಯಾಹ್ನದ 1 ಗಂಟೆಯವರೆಗೆ ಅವಕಾಶವನ್ನು ಇವತ್ತು ಕಲ್ಪಿಸಲಾಗಿದೆ. ಇನ್ನು ಸಾರ್ವಜನಿಕರು ಪೂರ್ಣಿಮಾ ಥಿಯೇಟರ್ ರಸ್ತೆ ಹಾಗೂ ಜೆಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದ ಮುಖ್ಯ ಪ್ರವೇಶ ದ್ವಾರದ ಮೂಲಕ ಪ್ರವೇಶಿಸಿ ಅಂತಿಮ ದರ್ಶನದ ನಂತರ ಟೌನ್ ಹಾಲ್ ಗೇಟ್ ಮೂಲಕ ನಿರ್ಗಮಿಸಲು ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿದರು ಎಸ್.ಎಲ್. ಭೈರಪ್ಪನವರು. ಎಸ್.ಎಲ್. ಭೈರಪ್ಪನವರು ಕಾಲನ ಕರೆಗೆ ಓಗುಟ್ಟಿದ್ದಾರೆ. ಆ ಮೂಲಕ ಕನ್ನಡ ನೆಲದಲ್ಲಿದ್ದ ಅನರ್ಘ್ಯ ಸಾಹಿತ್ಯ ರತ್ನವೊಂದು ಮರೆಯಾಗಿದೆ. ಸರಸ್ವತಿ ಪುತ್ರನ ಅಗಲಿಕೆಯಿಂದ ಸಾಹಿತ್ಯ ಲೋಕಕ್ಕೆ ಒಂದು ರೀತಿಯಾಗಿ ತುಂಬಲಾರದ ನಷ್ಟ ಉಂಟಾಗಿದೆ. ಇನ್ನು ಸರಸ್ವತಿ ಪುತ್ರನ ಅಗಲಿಕೆಯಿಂದ ಸಾಹಿತ್ಯ ಲೋಕ ಬರಿದಾಗಿರುವಂಥದ್ದು. ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ರು ಎಸ್.ಎಲ್. ಭೈರಪ್ಪನವರು. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ರು. ಏನಾದರೂ ಅವರು ಒಂದು ಪುಸ್ತಕವನ್ನು, ಕಾದಂಬರಿಯನ್ನು ಬರೀಬೇಕಾದ್ರೆ ಆಳಕ್ಕೆ ಇಳಿದು ಆ ಕಾದಂಬರಿಯನ್ನು ಬರಿತಾ ಇದ್ರು. ಒಬ್ಬ ರಾಷ್ಟ್ರವಾದಿ ಚಿಂತನೆಯ ಲೇಖಕ. ತನ್ನ ಆಶಯಗಳು ದೇಶದ ಪರವಾಗಿ ಇರಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು. ತನ್ನ ಬರವಣಿಗೆಯಲ್ಲಿ, ತನ್ನ ಮಾತಿನಲ್ಲಿ, ಎಲ್ಲ ಸಂದರ್ಭದಲ್ಲಿ ಕೂಡ ದೇಶದ ಚಿಂತನೆಯನ್ನೇ ಅವರು ಹೊರಹಾಕ್ತಾ ಇದ್ರು. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬಂದರು. ಅವರು ಎಂದೂ ಬೀಗಲಿಲ್ಲ, ಎಂದೂ ದೊಡ್ಡವರು ಅಂತ ತೋರಿಸ್ಕೊಳ್ಳಿಲ್ಲ. ಒಬ್ಬ ಜನಸಾಮಾನ್ಯರ ಹಾಗೆ ಬದುಕಿದ್ರು. ಅಂತ ಒಬ್ಬ ಚಿಂತಕನನ್ನ ನಮ್ಮ ರಾಜ್ಯ ಕಳ್ಕೊಂಡಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಖಂಡಿತ ಅವರ ಕುಟುಂಬ ವರ್ಗದವರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಅವರ ಪ್ರೇರಣೆ, ಅವರ ಇಚ್ಛೆ ದೇಶಭಕ್ತಿಯದ್ದಾಗಿತ್ತು. ಅದರಂತೆ ನಡೆಯುವಂಥ ಒಂದು ದಾರಿಯನ್ನು ನಮಗೆ ಅವರು ಮಾರ್ಗದರ್ಶನ ಮಾಡಲಿ ಎಲ್ಲೇ ಇದ್ದರೂ ಕೂಡ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಅವರಿಗೆ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀನಿ.
ಎಸ್ಎಲ್ ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಇರುತ್ತೆ. ಭೈರಪ್ಪ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನ. ಸಿಎಂ ಜೊತೆಗೆ ಸಚಿವ ಮಧು ಬಂಗಾರಪ್ಪ ಕೂಡ ಆಗಮಿಸಿದ್ದಾರೆ. ಎಸ್ಎಲ್ ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವುದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಭೈರಪ್ಪ ಕುಟುಂಬಸ್ಥರಿಗೆ ಸಿಎಂ ಜೊತೆಗೆ ಸಚಿವ ಮಧು ಬಂಗಾರಪ್ಪ ಕೂಡ ಆಗಮಿಸಿರುವಂತದ್ದು. ಎಸ್ಎಲ್ ಭೈರಪ್ಪ ಅಂತಿಮ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯನವರು ಪಡೆದಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ. ಭೈರಪ್ಪ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನವನ್ನ ಹೇಳಿರುವಂತದ್ದು. ಇನ್ನು ಸಿಎಂ ಜೊತೆಗೆ ಮಧು ಬಂಗಾರಪ್ಪ ಅವರು ಕೂಡ ಆಗಮಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಸಿಎಂ ಸಿದ್ದರಾಮಯ್ಯನವರು ಎಸ್ಎಲ್ ಭೈರಪ್ಪ ಅವರ ಅಂತಿಮ ನಮನವನ್ನ ಸಲ್ಲಿಸುವುದಕ್ಕೆ ಬರ್ತಾ ಇರುವಂತದ್ದು. ಸಿಎಂ ಜೊತೆಗೆ ಸಚಿವ ಮಧು ಬಂಗಾರಪ್ಪ ಅವರ ಕೂಡ ಆಗಮಿಸಿದ್ದಾರೆ. ಎಸ್ಎಲ್ ಭೈರಪ್ಪನವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಹಲವು ಗಣ್ಯರಿಂದ, ಹಲವು ಕಲಾವಿದರಿಂದ, ಹಲವು ಸಾಕಷ್ಟು ಸಾರ್ವಜನಿಕರು, ಅಭಿಮಾನಿಗಳಿಂದ ಈಗಾಗಲೇ ಎಸ್ಎಲ್ ಭೈರಪ್ಪನವರ ಅಂತಿಮ ನಮನ ಸಲ್ಲಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಅಂತಿಮ ನಮನವನ್ನ ಸಲ್ಲಿಸುವುದಕ್ಕೆ ಬರ್ತಾ ಇರುವಂತದ್ದು. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ಇನ್ನು ಸಿಎಂ ಜೊತೆಗೆ ಮಧು ಬಂಗಾರಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಎಸ್ಎಲ್ ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭೈರಪ್ಪ ಕುಟುಂಬಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನವನ್ನ ಹೇಳಿರುವಂಥದ್ದು. ಸಿಎಂ ಜೊತೆಗೆ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಎಸ್ಎಲ್ ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ. ಎಸ್ಎಲ್ ಭೈರಪ್ಪನವರ ಅಂತಿಮ ದರ್ಶನವನ್ನ ಸಾಕಷ್ಟು ಗಣ್ಯರು ಬಂದು ಈಗಾಗಲೇ ಪಡೆದುಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ, ವಿಜೇಂದ್ರ, ಮಧು ಬಂಗಾರಪ್ಪ, ಡಿಕೆ ಶಿವಕುಮಾರ್, ಎಸ್ ನಾಗಾಭರಣ, ನಟಿ ತಾರಾ, ಹೀಗೆ ಹಲವಾರು ಗಣ್ಯರು ಹಾಗೂ ಕಲಾವಿದರಿಂದ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ. ಇನ್ನು ಮಧ್ಯಾಹ್ನ 1 ಗಂಟೆಯ ನಂತರ ಮೈಸೂರಿಗೆ ಕರೆದುಕೊಂಡು ಹೋಗಲಾಗುತ್ತೆ ಪಾರ್ಥಿವ ಶರೀರವನ್ನ. ಸಿಎಂ ಜೊತೆಗೆ ಇಲ್ಲಿ ಸಿಎಂ ಜೊತೆಗೆ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಆಗಮಿಸಿರುವಂಥದ್ದು. ಎಸ್ಎಲ್ ಭೈರಪ್ಪನವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರಿಗೆ, ಭೈರಪ್ಪ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಭೈರಪ್ಪನವರ ಕುಟುಂಬ ಕೂಡ ಬಂದಿರುವಂಥದ್ದು. ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಎಸ್ಎಲ್ ಭೈರಪ್ಪನವರ ಕುಟುಂಬಸ್ಥರಿಗೆ. ಇನ್ನು ಲಂಡನ್ನಿಂದ ಅವರ ಮಗ ಕೂಡ ಆಗಮಿಸ್ತಾ ಇದ್ದಾರೆ. ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಅಂತಿಮ ನಮನವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ. ಸರಸ್ವತಿ ಪುತ್ರ, ಸರಸ್ವತಿ ಸಮ್ಮಾನ್, ಪದ್ಮಭೂಷಣ, ಹೀಗೆ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ನಮ್ಮ ಎಸ್ಎಲ್ ಭೈರಪ್ಪನವರು. ಕನ್ನಡ ಅಂದ ತಕ್ಷಣ ಒಂದು ರೀತಿಯಾಗಿ ನೆನಪಾಗೋದೆ ಎಸ್ಎಲ್ ಭೈರಪ್ಪನವರು. ಕನ್ನಡ ಸಾಹಿತ್ಯ ಲೋಕದ ಮಹಾವೀರ, ದೊಡ್ಡ ನಾಯಕ ಅಂತಾನೆ ಕರೀತಾ ಇದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಎಸ್ಎಲ್ ಭೈರಪ್ಪನವರ ಕುಟುಂಬಸ್ಥರನ್ನ ಮಾತನಾಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇರುವಂಥದ್ದು. ಎಸ್ಎಲ್ ಭೈರಪ್ಪನವರ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಏನು ಸಾಂತ್ವನವನ್ನ ಹೇಳ್ತಾ ಇರುವಂಥದ್ದು. ಈಗಾಗಲೇ ಎಸ್ಎಲ್ ಭೈರಪ್ಪನವರ ತಂಗಿ, ಅಣ್ಣ, ಹಾಗೆ ಅವರ ಕುಟುಂಬಸ್ಥರು, ಸಾಕಷ್ಟು ಅವರ ಕುಟುಂಬಸ್ಥರು, ಅಭಿಮಾನಿಗಳು, ಸಾರ್ವಜನಿಕರು, ಹಾಗೆ ಗಣ್ಯರು ಕೂಡ ಬಂದಿರುವಂಥದ್ದು. ಈಗಾಗಲೇ ಸರ್ಕಾರ ಕೂಡ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಟ್ಟಿದೆ. ಎಸ್ಎಲ್ ಭೈರಪ್ಪನವರ ಜೊತೆಗೆ ಮಧು ಬಂಗಾರಪ್ಪನವರು ಕೂಡ ಆಗಮಿಸಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಸಿಎಂ ಸಿದ್ದರಾಮಯ್ಯ ಪಡೆದುಕೊಂಡಿರುವಂಥದ್ದು. ಕನ್ನಡ ಸಾರಸ್ವತ ಲೋಕಕ್ಕೆ
SL ಭೈರಪ್ಪನವರು ಅಪಾರವಾದ ಕೊಡುಗೆಯನ್ನು ನೀಡಿದರು. ಇನ್ನು ಆ ಮೂಲಕ ಕನ್ನಡ ನೆಲದಲ್ಲಿದ್ದ ಅನರ್ಘ್ಯ ಸಾಹಿತ್ಯ ರತ್ನವೊಂದು ನಿನ್ನೆ ಮರೆಯಾಗಿದೆ. ನಿನ್ನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಿನ್ನೆ ಮಧ್ಯಾಹ್ನ 2:38ಕ್ಕೆ ಕೊನೆಯುಸಿರೆಳೆದಿದ್ದರು SL ಭೈರಪ್ಪನವರು. ಅವರು ಮೊದಲಿನಿಂದಲೂ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಹಳಷ್ಟು ಕಾದಂಬರಿಗಳನ್ನು ಓದ್ತಾ ಇದ್ರು. ಓದನ್ನು ಅವರು ತುಂಬ ಹವ್ಯಾಸ ಮಾಡಿಕೊಂಡಿದ್ರು. ಓದೋದೇ ಅವರಿಗೆ ಒಂದು ರೀತಿಯಾಗಿ ತುಂಬ ಇಷ್ಟ ಅಂತ ಹೇಳಿ ಅವರ ಹತ್ತಿರದವರು, ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಭೈರಪ್ಪನವರ ಕಾದಂಬರಿಗಳಲ್ಲಿ ಕಾಣುವ ಬದುಕಿನ ಪಾತ್ರಗಳಿಗೂ ಅವರು ಬಣ್ಣವನ್ನು ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ರು. ಇನ್ನು ಆಧ್ಯಾತ್ಮ, ಮನಃಶಾಸ್ತ್ರ, ಹೀಗೆ ತರ್ಕಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ವಿಜ್ಞಾನ, ರಾಜಕೀಯ ಘಟನೆಗಳು, ವೇದ ಪುರಾಣಗಳು ಇಂತಹ ಗಂಭೀರವಾದ ವಿಷಯಗಳನ್ನು ಓದುಗರ ಮನ ಮುಟ್ಟುವಂತೆ ವಿವರಿಸೋದರಲ್ಲಿ ಭೈರಪ್ಪನವರು ಬಹಳಷ್ಟು ಗಂಭೀರವಾಗಿ ಚರ್ಚೆ ಮಾಡಿ ಆ ಬುಕ್ಕನ್ನು ಬರಿತಾ ಇದ್ರು ಅನ್ನೋ ವಾಡಿಕೆ ಕೂಡ ಇದೆ. ಇನ್ನು ಭಾರತದಲ್ಲಿ ಅನೇಕ ಧರ್ಮಗಳಿವೆ, ಅನೇಕ ಸಿದ್ಧಾಂತಗಳಿವೆ. ಇಲ್ಲಿ ಮಾರ್ಕ್ಸ್ ಕಮ್ಯುನಿಸ್ಟ್ ಸಮಾಜವಾದ, ಪ್ರಜಾಪ್ರಭುತ್ವದ ಬಗ್ಗೆ, ಹಾಗೆ ಮಾರ್ಕ್ಸ್ ಕಮ್ಯುನಿಸ್ಟ್ ಸಮಾಜವಾದಿ, ಹೀಗೆ ಬಂಡವಾಳಶಾಹಿ, ಬಹುರಾಜಕೀಯ ವ್ಯವಸ್ಥೆ, ಹೀಗೆ ಅನೇಕ ವ್ಯವಸ್ಥೆಗಳಲ್ಲಿ ಸಮಾಜ ಹರಿದು ಹಂಚಿ ಹೋಗಿದೆ. ಇಷ್ಟು ವೈವಿಧ್ಯವಾಗಿ ಸಮಾಜದಲ್ಲಿ ಅವರದ್ದೇ ರೀತಿಯಲ್ಲಿ ಅವರು ಪುಸ್ತಕಗಳನ್ನು ಬರೀತಾ ಇದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಒಂದು ಕಡೆ CM ಸಿದ್ದರಾಮಯ್ಯನವರು ಕೂಡ ಅವರ ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ಸಾಂತ್ವನ ಕೂಡ ಹೇಳ್ತಾ ಇದ್ದಾರೆ. ಒಂದು ಕಡೆ ವಿಶ್ವೇಶ್ವರ್ ಭಟ್ ಅವರು ಕೂಡ ಬಂದಿರುವಂಥದ್ದು. ಇನ್ನೊಂದು ಕಡೆ ತೇಜಸ್ವಿ ಸೂರ್ಯ, ಶಿವರಾಜ್ ತಂಗಡಗಿ, ಹೀಗೆ ಸಾಕಷ್ಟು ರಾಜಕೀಯ ಗಣ್ಯರು ಕೂಡ ಈಗಾಗಲೇ ಬಂದಿದ್ದಾರೆ. ಇನ್ನು ಅವರ ಕುಟುಂಬಸ್ಥರು, SL ಭೈರಪ್ಪನವರ ಅಕ್ಕ, ತಂಗಿ, ಅಣ್ಣ, ತಮ್ಮ, ಅವರ ಕುಟುಂಬದ ಬಳಗ ಈಗಾಗಲೇ ಬಂದಿರುವಂಥದ್ದು. ಆ ಕುಟುಂಬಸ್ಥರ ಜೊತೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಅವರ ಜೊತೆ ಮಾತನಾಡುವ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಗಣ್ಯರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಶಿವರಾಜ್ ತಂಗಡಗಿ, ವಿಶ್ವೇಶ್ವರ್ ಭಟ್, ಹಾಗೆ ತೇಜಸ್ವಿ ಸೂರ್ಯ, ವಿಶ್ವೇಶ್ವರ್ ಭಟ್ ಅವರು CM ಸಿದ್ದರಾಮಯ್ಯನವರ ಜೊತೆ ಮಾತನಾಡ್ತಾ ಇದ್ದಾರೆ. ಇನ್ನು ಪರಿಚಯವನ್ನು ಮಾಡಿಸಿಕೊಳ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರಿಗೆ ಅವರ ಕುಟುಂಬದ ಬಗ್ಗೆ ಹೇಳ್ತಾ ಇರುವಂಥದ್ದು. ಆ ಕುಟುಂಬಸ್ಥರನ್ನು, SL ಭೈರಪ್ಪನವರ ಕುಟುಂಬಸ್ಥರನ್ನು ಪರಿಚಯ ಮಾಡಿಸಿಕೊಳ್ತಾ ಇದ್ದಾರೆ. ಒಂದು ಕಡೆ ವಿಶ್ವೇಶ್ವರ್ ಭಟ್ ಅವರು ಸಿದ್ದರಾಮಯ್ಯನವರಿಗೆ, ಇನ್ನು ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಕುಟುಂಬಸ್ಥರು ಕೂಡ ಈಗಾಗಲೇ SL ಭೈರಪ್ಪನವರ ಅಂತಿಮ ನಮನ ಸಲ್ಲಿಸೋದಕ್ಕೆ ಸಾಕಷ್ಟು ಸಾರ್ವಜನಿಕರು, ಸಾಕಷ್ಟು ಗಣ್ಯರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. DCM DK ಶಿವಕುಮಾರ್, CM ಸಿದ್ದರಾಮಯ್ಯ, ಶಿವರಾಜ್ ತಂಗಡಗಿ, ವೀರೇಂದ್ರ, ಹಾಗೆ ಇನ್ನು ಒಂದು ಕಡೆ CM ಜೊತೆಗೆ ಸಚಿವ ಮಧು ಬಂಗಾರಪ್ಪ ಕೂಡ ಆಗಮಿಸಿರುವಂಥದ್ದು. ಇನ್ನು ಇಲ್ಲಿ ತೇಜಸ್ವಿ ಸೂರ್ಯ ಅವರು ಕೂಡ ಬಂದಿದ್ದಾರೆ.
ಎಸ್ ಸಾರಸ್ವತ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ ಎಸ್.ಎಲ್. ಭೈರಪ್ಪನವರು ಕಾಲನ ಕರೆಗೆ ಹೋಗುತ್ತಿದ್ದಾರೆ. ಕನ್ನಡದ ಪ್ರಖ್ಯಾತ ಲೇಖಕರಲ್ಲಿ ಒಬ್ಬರಾದ ಭೈರಪ್ಪನವರಿಗೆ ಬಾಲ್ಯದಲ್ಲಿ ಒಂದು ಆಸೆ ಇತ್ತಂತೆ, ಅದೇ ಭಾರತೀಯ ಸೇನೆಗೆ ಸೇರಬೇಕು ಅಂತ ಅನ್ನೋದು. ಆದರೆ ವಿಧಿ ಲಿಖಿತವೇ ಬೇರೆ ಇತ್ತು ಅನಿಸುತ್ತೆ. ಅವರು ಯುದ್ಧ ರಂಗದಲ್ಲಿ ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡಬೇಕಾದ ಕೈಗೆ ಲೇಖನಿ ಎಂಬ ಹರಿತವಾದ ಖಡ್ಗ ಬಂತು ಅಂತಲೇ ಹೇಳ್ಬೋದು. ಇನ್ನು ರಣರಂಗದಲ್ಲಿ ಸೇನಾನಿಯಾಗಬೇಕಾಗಿದ್ದ ಭೈರಪ್ಪ ಒಬ್ಬ ಅದ್ಭುತ ಲೇಖಕರಾಗಿತ್ತು. ಯುದ್ಧ ಭೂಮಿಯಲ್ಲಿ ಸಿಡಿಯಬಹುದಾದ ಗುಂಡುಗಳಷ್ಟೇ ತೀಕ್ಷ್ಣವಾಗಿ ಬರಹಗಳಲ್ಲಿ ಅವರು ತೊಡಗಿಸಿಕೊಂಡಿದ್ರು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, CM ಸಿದ್ದರಾಮಯ್ಯನವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ಅವರ ಜೊತೆ ಶಿವರಾಜ್ ತಂಗಡಗಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಧು ಬಂಗಾರಪ್ಪ, ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ, ಗಣ್ಯರು ಕೂಡ ಎಸ್.ಎಲ್. ಭೈರಪ್ಪನವರ ಅಂತಿಮ ನಮನವನ್ನು ಸಲ್ಲಿಸಿರೋದು. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅವರ ಜೊತೆ ಮಧು ಬಂಗಾರಪ್ಪ ಹಾಗೆ ಶಿವರಾಜ್ ತಂಗಡಗಿ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಅವರ ಕುಟುಂಬಸ್ಥರ ಜೊತೆ ಈಗಾಗಲೇ ಸಾಂತ್ವನವನ್ನು ಮಾತನಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ವಿಶ್ವೇಶ್ವರ್ ಭಟ್, ಶಿವರಾಜ್ ತಂಗಡಗಿ ಹಾಗೆ ಮಧು ಬಂಗಾರಪ್ಪ, ತೇಜಸ್ವಿ ಸೂರ್ಯ, ಹೀಗೆ ಸಾಕಷ್ಟು ಗಣ್ಯರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಬದುಕು ಮತ್ತು ಅನುಭವಗಳನ್ನು, ಸಂಕೀರ್ಣತೆಯನ್ನು ಗ್ರಹಿಸೋಕೆ ಮತ್ತು ಅದನ್ನು ಮೈಸೂರಿನಲ್ಲೇ ಎಸ್.ಎಲ್. ಭೈರಪ್ಪ ಸ್ಮಾರಕ ನಿರ್ಮಾಣ, ಅಂತಿಮ ದರ್ಶನದ ಬಳಿಕ CM ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಎಸ್.ಎಲ್. ಭೈರಪ್ಪರ ಕೊಡುಗೆ ಅಪಾರ. ಮೈಸೂರಿನಲ್ಲಿಯೇ ಎಸ್.ಎಲ್. ಭೈರಪ್ಪನವರ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಹೇಳಿರುವಂಥದ್ದು. ಅಂತಿಮ ದರ್ಶನದ ಬಳಿಕ CM ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ CM ಸಿದ್ದರಾಮಯ್ಯನವರು. ಕಾದಂಬರಿಕಾರ, ತತ್ವಜ್ಞಾನಿ, ಚಿಂತಕ ಇನ್ನಿಲ್ಲ, ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ಕೈ ಮುಗ್ದಿದ್ದಾರೆ CM ಸಿದ್ದರಾಮಯ್ಯ. ಅವರ ಜೊತೆ ಶಿವರಾಜ್ ತಂಗಡಗಿ ಹಾಗೆ ತೇಜಸ್ವಿ ಸೂರ್ಯ ಹಾಗೆ ಮಧು ಬಂಗಾರಪ್ಪ, ಸಾಕಷ್ಟು ನಾಯಕರು ಕೂಡ, ಗಣ್ಯರು ಕೂಡ ಅಲ್ಲಿ ಬಂದಿರುವಂಥದ್ದು. ಈಗಾಗಲೇ ಅಲ್ಲಿ ರಾಜಕೀಯ ವ್ಯಕ್ತಿಗಳು, ಕಾದಂಬರಿಕಾರರು, ಸಾಹಿತ್ಯಕಾರರು, ಕಲಾಭಿಮಾನಿಗಳು ಕೂಡ ಬಂದು ಆ ಕಲಾಪ್ರೇಮಿ ಹಾಗೆ ಸರಸ್ವತಿ ಪುತ್ರ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನು ಎಷ್ಟೋ ಊರಿನಿಂದ ಎಸ್.ಎಲ್. ಭೈರಪ್ಪನವರ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಸಾಕಷ್ಟು ಸಾರ್ವಜನಿಕರು ಕೂಡ ಅಲ್ಲಿ ಬಂದಿರುವಂಥದ್ದು. ಕನ್ನಡದ ಮೇರು ಸಾಹಿತಿ ಪದ್ಮಭೂಷಣ ಎಸ್.ಎಲ್. ಭೈರಪ್ಪ ವಿಧಿವಶರಾಗಿದ್ದಾರೆ. ಭೈರಪ್ಪನವರ ಕಾದಂಬರಿಗಳಾದ ವಂಶವೃಕ್ಷ, ತಬ್ಬಲಿಯ, ನಿನಾದೆ ಮಗನೇ, ನಾಯಿ ನೆರಳು, ಮತದಾನ ಕೃತಿಗಳು ಚಲನಚಿತ್ರಗಳಾಗಿ ಸಹ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳು ಕೂಡ ಜನಪ್ರಿಯಗೊಂಡಿರುವಂಥದ್ದು. ಗೃಹಭಂಗ ದೂರದರ್ಶನದಲ್ಲಿ ಧಾರಾವಾಹಿ ಮೂಡಿಬಂದು ಲಕ್ಷಾಂತರ ಪ್ರೇಕ್ಷಕರ ಹೃದಯದಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿ ನೆಲೆಗೊಂಡಿದೆ. ಅವರ ನಿಧನ ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಅವರು ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದಾರೆ. ಮೈಸೂರಿನಲ್ಲಿ ಹೆಚ್ಚು ಕಾಲ ಇದ್ದರು. ಓದಿದ್ದು ಮೈಸೂರಿನಲ್ಲೇ, ಹೈಸ್ಕೂಲಿಂದ MA ವರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು. ಸೊ ಮೈಸೂರು ಅವರ ಕರ್ಮ ಸ್ಥಳ. ಅವರ ಕಾದಂಬರಿಗಳು 40 ಭಾಷೆಗಳಿಗೆ ತರ್ಜುಮೆಯಾಗಿದ್ದಾವೆ. ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಬಹುಶಃ ಭೈರಪ್ಪನವ್ರು ಒಬ್ಬರೇ ಅಂತ ಅನ್ಸುತ್ತೆ. ಬಹಳ ಓದುಗರನ್ನ ಸಂಪಾದನೆ ಮಾಡಿದ್ರು.
ಬೇರೆ ಭಾಷೆನಲ್ಲೂ ಸಂಪಾದನೆ ಮಾಡಿದ್ರು, ಕನ್ನಡ ಭಾಷೆನಲ್ಲೂ ಕೂಡ ಸಂಪಾದನೆ ಮಾಡಿದ್ರು. ಅವರು ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದರು. ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದರು. ಅವರ ಸಬ್ಜೆಕ್ಟ್ ಫಿಲಾಸಫಿ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿ ಮಾಡಿದ್ರು. ಬಹಳ ಆಶ್ಚರ್ಯ ಏನಪ್ಪ ಅಂತಂದ್ರೆ, ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ. ಎಸ್.ಎಲ್. ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ನನಗೆ 1994ರಲ್ಲಿ ಅಂತ ಕಾಣ್ತದೆ, ನಾವು ಕನಕಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡಿದ್ದೆವು. ಬಿ.ಆರ್. ಸಿಂಧ್ಯಾರ್ ಅವರು, ನಾನಿಬ್ರು ಆ ಕ್ಷೇತ್ರದ ಶಾಸಕರು, ಅವರು ಮಂತ್ರಿ ಆಗಿದ್ದರು. ಆಗ ನನಗೆ ಪರಿಚಯ ಆಗಿತ್ತು. ದಿಟ್ಟ ನೇರ ನುಡಿ, ಯಾವುದಕ್ಕೂ ಅವರ ಬರವಣಿಗೆಯಲ್ಲಾಗಲಿ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ಹಂಚಿರಲಿಲ್ಲ. ಅವತ್ತಿನ ಕಾಲದಲ್ಲಿ ಬನಶಂಕರಿಯಿಂದನೇ ಅವ್ರನ್ನ ಮೆರವಣಿಗೆ ಮಾಡಿಕೊಂಡು ನಾವು ಕರ್ಕೊಂಡು ಹೋಗಿದ್ದೆವು. ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರ ಆಗಿದ್ದು, ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು, ಎಲ್ಲರೂ ಕೂಡ ಅವ್ರಿಗೆ ಬಹಳ ಅತಿ ದೊಡ್ಡ ಗೌರವವನ್ನ ಈ ದೇಶದ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ಅಧ್ಯಕ್ಷಗಳಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕೋ ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಇದು ಬಹಳ ವಿಶೇಷ. ಸೊ ಅದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಲೋಕದ ಎಲ್ಲ ಸ್ನೇಹಿತರು ಕೂಡ ನಾನು ಅಭಿನಯಿಸ್ತೇನೆ. ಸಂಸ್ಕೃತಿ ಬಹಳ ಎತ್ತಿ ಯಾವಾಗಲೂ ಕೂಡ ಹಿಡಿದಿದ್ದಾರೆ. ಅವ್ರಿಗೆ ಸಿಕ್ಕಿರುವಂಥ ನಮ್ಮ ರಾಷ್ಟ್ರ ಪ್ರಶಸ್ತಿಗಳು, ಪದ್ಮವಿಭೂಷಣ್ ಇರ್ಬೋದು, ಪದ್ಮಶ್ರೀ, ಹೀಗೆ ಅನೇಕ ಪ್ರಶಸ್ತಿಗಳು ಇವತ್ತು ದೊರೆತಿದೆ. ದೇಶದ ಎಲ್ಲ ಗಣ್ಯರು ಕೂಡ ಕಂಬನಿಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅವರ ಸಿದ್ಧಾಂತ, ಅವರ ನಿಲುವು, ಅವರ ನಡೆ ನಿಜವಾಗಲೂ ನಮ್ಮ ಸಾಹಿತ್ಯ ಲೋಕಕ್ಕೆಲ್ಲ, ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಒಂದು ಮಾರ್ಗದರ್ಶನವಾಗಿ ನಡ್ಕೊಂಡು ಬಂದರು ಎಂದು ಕೂಡ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಆದ್ರಿಂದ ಇವತ್ತು ಅವರ ಕುಟುಂಬದವ್ರನ್ನ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ತು. ನಾವೆಲ್ಲ ಇಡೀ ರಾಜ್ಯದ ಜನತೆ, ಈಗ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ, ಮೈಸೂರು ಅವರ ಕೊನೆ ಅಂತಿಮ ಗೌರವನ ಸಲ್ಲಿಸುವಂಥ ಒಂದು ಜಾಗ ಸರ್ಕಾರದ ಎಲ್ಲ ಗೌರವದೊಂದಿಗೆ ನಡೀತದೆ. ತುಂಬಲಾರದಂಥ ನಷ್ಟ ಆಗಿದೆ. ಇದರಿಂದ ನಾವು ಅವ್ರನ್ನೆಲ್ಲರನ್ನೂ ಕಳ್ಕೊಂಡಿದ್ದೀವಿ. ಅವರ ಬರೆದಂಥ ಕಾದಂಬರಿಗಳು, ಅವ್ರದ್ದು ಬರೆದಂಥ ಕೃತಿಗಳು ಸಿನಿಮಾಗಳಾಗಿದ್ದಾವೆ ಮತ್ತು ಸೀರಿಯಲ್ಗಳಾಗಿ ಜನಮಾನಸದಲ್ಲಿ ಉಳಿಯುವ ರೀತಿಯೊಳಗೆ ಅವರ ಕಾದಂಬರಿ ರಚನೆ ಆಗಿದೆ. ಇವತ್ತು ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ದೇಶಾದ್ಯಂತ ಅವರ ಅಭಿಮಾನಿಗಳು ಅವರನ್ನು ಕಳ್ಕೊಂಡು ದುಃಖದಲ್ಲಿದ್ದಾರೆ. ಅಭಿಮಾನಿಗಳು ಮತ್ತು ಅವರ ಕುಟುಂಬದ ವರ್ಗಕ್ಕೆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ನಾನು ಹಲವಾರು ಬರೆದಂಥ ಸಂದರ್ಭದಲ್ಲಿ ಅವರು ನಮ್ಮ ಒಂದನೇ ಆ ಚಿತ್ರ ಸನ್ನಿವೇಶಗಳು ಅಂತ ಸನ್ನಿವೇಶಗಳು ಅದ್ಭುತವಾದಂಥ ಒಂದು ಕವಿಯನ್ನು ಕನ್ನಡ ಹಾಗೂ ಕನ್ನಡ ನಾಡಿನ ಸಾಹಿತ್ಯ ಬಡವಾಗಿದ್ದು ಭಾವಿಸ್ತೀನಿ. ಭಗವಂತ ಅವರ ಶಾಂತಿಯನ್ನು ಕೊಡಲಿ ಹಾಗೂ
ಸರಸ್ವತಿ ಸಮ್ಮಾನ ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಬಿಎಸ್ವೈ. ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಬಿಎಸ್ ಯಡಿಯೂರಪ್ಪ. ಇನ್ನು ಅಗಲಿದ ಹಿರಿಯ ಸಾಹಿತಿಗೆ ಬಿಎಸ್ವೈ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಸಂಸದ ತೇಜಸ್ವಿ ಸೂರ್ಯ. ಸರಸ್ವತಿ ಸಮ್ಮಾನ್ ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಬಿಎಸ್ ಯಡಿಯೂರಪ್ಪ. ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಬಿಎಸ್ ಯಡಿಯೂರಪ್ಪ. ಅಗಲಿದ ಹಿರಿಯ ಸಾಹಿತಿಗೆ ಬಿಎಸ್ವೈ ಅಂತಿಮ ನಮನವನ್ನ ಸಲ್ಲಿಸಿರುವಂಥದ್ದು. ಭೈರಪ್ಪ ಅಂತಿಮ ದರ್ಶನವನ್ನ ಪಡೆದ ಸಂಸದ ತೇಜಸ್ವಿ ಸೂರ್ಯ. ಸರಸ್ವತಿ ಸಮ್ಮಾನ್ ಭೈರಪ್ಪನವರ ಅಂತಿಮ ದರ್ಶನವನ್ನ ಸಲ್ಲಿಸಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ರವೀಂದ್ರ ಕಲಾ ಕ್ಷೇತ್ರಕ್ಕೆ ಬಿಎಸ್ ಯಡಿಯೂರಪ್ಪ ಆಗಮಿಸಿದ್ದಾರೆ. ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂಥದ್ದು. ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಇನ್ನು ಬಿಎಸ್ ಯಡಿಯೂರಪ್ಪನವರ ಎಸ್.ಎಲ್. ಭೈರಪ್ಪನವರ ಅಂತಿಮ ನಮನವನ್ನ ಪಡೆದುಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಒಂದು ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ಇನ್ನೊಂದು ಕಡೆ ಬಿಎಸ್ ಯಡಿಯೂರಪ್ಪನವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಹಿರಿಯ ಕಲಾವಿದ, ಹಿರಿಯ ಸಾಹಿತ್ಯಕಾರ, ಸರಸ್ವತಿ ಪುತ್ರ, ಕನ್ನಡ ಸಾರಸ್ವತ ಲೋಕದ ಎಸ್.ಎಲ್. ಭೈರಪ್ಪನವರ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಒಂದು ಕಡೆ ಬಿಎಸ್ ಯಡಿಯೂರಪ್ಪ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಾಕಷ್ಟು ರಾಜಕೀಯ ವ್ಯಕ್ತಿಗಳು, ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಜೊತೆ ಶಿವರಾಜ್ ತಂಗಡಗಿ ಕೂಡ ಬಂದಿರುವಂಥದ್ದು. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಎಸ್.ಎಲ್. ಭೈರಪ್ಪನವರ ತಂಗಿ ಹಾಗೆ ಅಣ್ಣ ತಮ್ಮಂದರು, ಅವರ ಮಕ್ಕಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಲಂಡನ್ನಿಂದ, ಹೊರದೇಶದಿಂದ ಬರ್ತಾ ಇರುವಂಥದ್ದು. ಅವರ ಅಣ್ಣ, ತಮ್ಮ, ತಂಗಿ, ಅವರ ಮಕ್ಕಳು, ಮೊಮ್ಮಕ್ಕಳು ಕೂಡ ಈಗಾಗಲೇ ಎಸ್.ಎಲ್. ಭೈರಪ್ಪನವರ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ವಿಶ್ವೇಶ್ವರ್ ಭಟ್ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತನಾಡ್ತಿದ್ದಾರೆ. ಅವರ ಎಸ್.ಎಲ್. ಭೈರಪ್ಪನವರ ಕುಟುಂಬಸ್ಥರನ್ನು ಪರಿಚಯ ಮಾಡಿಸಿಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ವಿಶ್ವೇಶ್ವರ್ ಭಟ್ ಕಾದಂಬರಿಕಾರ, ತತ್ವಜ್ಞಾನಿ, ಚಿಂತಕ ಇನ್ನಿಲ್ಲ. ಇಹಲೋಕದಿಂದ ದೂರ ಸರಿದಿದ್ದಾರೆ ಎಸ್.ಎಲ್. ಭೈರಪ್ಪನವರು. ಕಾದಂಬರಿ ಜಗತ್ತಿನ ಅನಭಿಷಕ್ತ ಸಾಮ್ರಾಟ, ಪ್ಯಾನ್ ಇಂಡಿಯಾ ನಾವೆಲಿಸ್ಟ್, ಇನ್ನು ನೆನಪು ಮಾತ್ರ ಅಂತಾನೆ ಹೇಳ್ಬೋದು. ಇಂದು ಮಧ್ಯಾಹ್ನ 1 ಗಂಟೆಯವರೆಗೆ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬಹುದು. ಇನ್ನು ತದನಂತರ ಮಧ್ಯಾಹ್ನದ ನಂತರ ಮೈಸೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಎಸ್.ಎಲ್. ಭೈರಪ್ಪನವರ ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು ಬಿಎಸ್ ಯಡಿಯೂರಪ್ಪ ಹಾಗೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದ ಎಸ್.ಎಲ್. ಭೈರಪ್ಪನವರು ಇನ್ನು ನೋಡ್ತಾ ಇರ್ಬೋದು. ಇನ್ನು ಮಾಜಿ ಸಿಎಂ ಒಂದು ಕಡೆ ಆದರೆ, ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಇನ್ನೊಂದು ಕಡೆ ಈಗಿನ ಸಿಎಂ ಸಿದ್ದರಾಮಯ್ಯನವರು, ಇಬ್ಬರು ಕೂಡ ಈಗಾಗಲೇ ಎಸ್.ಎಲ್. ಭೈರಪ್ಪನವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರು ಎಸ್.ಎಲ್. ಭೈರಪ್ಪನವರು. ಇನ್ನು ಎಸ್.ಎಲ್. ಭೈರಪ್ಪನವರು ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಗ್ರಾಮದವರು. 1931 ಜನವರಿ 20ರಂದು ಜನಿಸಿದರು. ಇನ್ನು ಬಾಲ್ಯಕಾಲದಲ್ಲಿಯೇ ಬಹಳ ಕಷ್ಟವನ್ನು, ಬಹಳ ಬಡತನದಲ್ಲಿಯೇ ಬೆಳೆದಿರುವಂತಹ ವ್ಯಕ್ತಿ ಎಸ್.ಎಲ್. ಭೈರಪ್ಪನವರು. ತಂದೆಯ ಜವಾಬ್ದಾರಿ ನಿಭಾಯಿಸಲಿಲ್ಲ. ತಾಯಿಯಿಂದಲೇ ತಾನು ಇಷ್ಟು ದೂರ ನಡೆದು ಬರಲು ಸಾಧ್ಯವಾಯಿತು ಅಂತ ಅವರು ಒಂದು ಇಂಟರ್ವ್ಯೂನಲ್ಲಿ, ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದರು.
ಬಾಲ್ಯದಲ್ಲಿ ಮಾವನ ಮನೆಯಲ್ಲಿದ್ದುಕೊಂಡು ಅವರ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದಾರೆ. ಇನ್ನು ಮಾವ ಅಪಾರವಾದ ಹಿಂಸೆಯನ್ನು ಕೊಡ್ತಾ ಇದ್ರು, ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ತಾ ಇದ್ರು. ಬಾಲ್ಯದ ಸಂದರ್ಭಗಳಲ್ಲಿ ಪ್ಲೇಗ್ ಮಹಾಮಾರಿಗೂ ಕೂಡ ಅವರ ತಾಯಿ ಸಹೋದರರು ಕೂಡ ತೀರಿಕೊಂಡ್ರು. ಅದರಲ್ಲಿಯೂ ಕೂಡ ಇವರು ಗೆದ್ದು ಬಂದಿದ್ದೆ ಒಂದು ರೀತಿಯಾಗಿ ವಿಶೇಷ ಅಂತಾನೆ ಹೇಳ್ಬೋದು. ಒಬ್ಬ ತಮ್ಮ 6ನೇ ವಯಸ್ಸಿಗೆ ತೀರಿಕೊಂಡಿದ್ದ. ಅಂತ್ಯಕ್ರಿಯೆ ಮಾಡಲು ಯಾರೂ ಕೂಡ ಹತ್ತಿರ ಬಂದಿರಲಿಲ್ಲ. ಭೈರಪ್ಪನವರು ತಾನೇ ಹೆಗಲಿಗೆ ಹಾಕಿಕೊಂಡು ಹೋಗಿ ಸುಟ್ಟು ಬಂದೆ ಅಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರ ಜೀವನದ ಬಗ್ಗೆ ಮಾತನಾಡಿದ್ದಾರೆ. ಅದ್ವಿತೀಯ ಸಾಹಿತಿ ಪದ್ಮಭೂಷಣ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ವಿಧಿವಶರಾಗಿದ್ದು ಅಂಥ ಹಿರಿಯ ಸಾಹಿತಿಯನ್ನು ಕರೆದುಕೊಂಡು ಕನ್ನಡ ನಾಡು ನುಡಿ ಅನಾಥವಾಗಿದೆ. ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಗೌರವವನ್ನು ತಂದುಕೊಟ್ಟ ದಿಗ್ಗಜ ಸಾಹಿತಿ ಡಾಕ್ಟರ್ ಭೈರಪ್ಪನವರು ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿದ ಧೀಮಂತ. ದೇಶ ವಿದೇಶಗಳಲ್ಲಿ ಅಭಿಮಾನಿಗಳ ಸಾಹಿತ್ಯ ಸಂತರ ನೆಚ್ಚಿನ ಸಾಹಿತಿಗಳಾಗಿದ್ದ ಭೈರಪ್ಪ ನಮ್ಮ ಸಮಕಾಲೀನ ಸಾಧಕ ಶ್ರೇಷ್ಠರು ಎನ್ನುವುದರಲ್ಲಿ ಕಿಂಚಿತ್ತು ಸಂಶಯವಿಲ್ಲ. ಆ ದಿವ್ಯ ಸಾರಸ್ವತ ಚೇತನಕ್ಕೆ ದೇವರು ಸದ್ಗತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ಭೈರಪ್ಪನವರು ತಮ್ಮ ಅಗಾಧ ಪಾಂಡಿತ್ಯಪೂರ್ವ ಕೃತಿಗಳ ಮೂಲಕ ಭಾರತೀಯ ಸಂಸ್ಕೃತಿ, ಇತಿಹಾಸ, ತತ್ವಶಾಸ್ತ್ರ ಮತ್ತು ಮಾನವ ಸಂಬಂಧಗಳನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಿದ್ದಾರೆ. ಅತ್ಯಂತ ಅಪೂರ್ವ ಜನಪ್ರಿಯ ಕೃತಿಗಳನ್ನು ರಚಿಸಿ ನಾಡಿನ ಸಾರಸ್ವತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದ್ದಾರೆ. ವರಸ, ವಂಶವೃಕ್ಷ, ಪರ್ವ, ಸಾರ್ಥ, ಆವರಣದಂತಹ ಕೃತಿಗಳು ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದೆ. ಎಸ್.ಎಲ್. ಭೈರಪ್ಪ ಕನ್ನಡ ಸಾರಸ್ವತ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದವರು. ಕನ್ನಡದ ಮೇರು ಸಾಹಿತಿ ಪದ್ಮಭೂಷಣ ಎಸ್.ಎಲ್. ಭೈರಪ್ಪ ವಿಧಿವಶರಾಗಿದ್ದಾರೆ. ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಗ್ರಾಮದಲ್ಲಿ ಲಿಂಗಣ್ಣಯ್ಯ ಹಾಗೂ ಗೌರಮ್ಮ ದಂಪತಿಗೆ ಜನನರಾಗಿದ್ದರು. ಮಹಾರಾಜ್ ಕಾಲೇಜಿನ ವಿದ್ಯಾರ್ಥಿಯಾಗಿ BA
ಆನರ್ಸ್ ಪದವಿಯನ್ನು ಗಳಿಸಿದ್ರು 1957ರಲ್ಲಿ. ಇನ್ನು 1958 ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಪದವಿಯಲ್ಲಿ ಪ್ರಥಮ ಶ್ರೇಣಿಯ ಸಾಧನೆಯನ್ನು ಮಾಡಿ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ರು SL ಭೈರಪ್ಪನವರು. ಹಾಗೆ ಧರ್ಮಶ್ರೀ ಮೊದಲ ಕಾದಂಬರಿಗೆ ಭೀಮಕಾಯ 1958ರಲ್ಲಿ ಭೀಮಕಾಯ ರಚನೆಯನ್ನು ಮಾಡಿದರು. ಇನ್ನು ಧರ್ಮಶ್ರೀ ಕಾದಂಬರಿಯನ್ನು ಬರೆದರು. ಇದು ಅವರಿಗೆ ದೊಡ್ಡ ಹೆಸರನ್ನೇ ತಂದುಕೊಟ್ಟಿತು. ಇನ್ನು ಬರೋಡಾದ ಮಹಾರಾಜ್ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ನಿಬಂಧಕ್ಕಾಗಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ 1962ರಲ್ಲಿ. ಇನ್ನು 1967ರಿಂದ 71ರವರೆಗೆ ದೆಹಲಿಯ ರಾಷ್ಟ್ರೀಯ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಉಪ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದರು. ಇನ್ನು ಬಹಳ ಜನಪ್ರಿಯ ಕಾದಂಬರಿಗಳಾದ ವಂಶವೃಕ್ಷ, ತಪ್ಪಲಿಯು ನೀನಾದೆ ಮಗನೇ, ಗೃಹಭಂಗವನ್ನು ಬರೆದರು. ಇವೆಲ್ಲವೂ ಕೂಡ ಇವಾಗ ಸಿನಿಮಾ ಕಾದಂಬರಿಗಳಾಗಿದ್ದಾವೆ. ಮಹಾಭಾರತದ ಆಧಾರದಲ್ಲಿ ಬರೆದ ಪರ್ವ ಪ್ರಕಟ ಇದು ಅವರ ಅತ್ಯಂತ ಜನಪ್ರಿಯ ಕೃತಿ ಅಂತಾನೆ ಹೇಳ್ಬೋದು. ಇನ್ನು ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿ 1991ರಲ್ಲಿ ನಿವೃತ್ತಿಯನ್ನು ಹೊಂದಿದ್ರು. ಇನ್ನು ತದನಂತರ 1975ರಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ 2 ಪ್ರಶಸ್ತಿಗಳು ಕೂಡ ಸಂದಿವೆ. ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕೂಡ ಪ್ರಾಪ್ತಿಯಾಗಿರುವಂಥದ್ದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಪ್ರಶಸ್ತಿ ಆವರಣವನ್ನು ಬರೆದರು. ಈ ಕಾದಂಬರಿ ಭಾರಿ ಚರ್ಚೆಯನ್ನು ಕೂಡ ಹುಟ್ಟುಹಾಕಿತು ಮತ್ತು ಭಾರಿ ವಿವಾದಕ್ಕೂ ಕೂಡ ಕಾರಣವಾಯಿತು. ಇನ್ನು 2010ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಗೌರವ ಸಿಕ್ಕಿತು. ಇನ್ನು 2023 ಭಾರತ ಸರ್ಕಾರ ನೀಡುವ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಿಕೊಂಡ್ರು. 2025 ನಿನ್ನೆ ಸೆಪ್ಟೆಂಬರ್ 24ರಂದು SL ಭೈರಪ್ಪ ನಿಧನವನ್ನು ಹೊಂದಿದ್ದಾರೆ.